ಇದು ಸ್ಟ್ರೈಟ್ ಆಗಿ ನೋಡಿ, ಅದೊಂದು ದೊಡ್ಡ ಮರ ಇದೆ. ಆ ಮರದಲ್ಲಿ ಎಲೆಗಳಿದೆ ನೋಡಿ, ಅದೆಲ್ಲ ಬಿರಿಯಾನಿ ಪಲಾವೆಲ್ಲ ಆಗ್ತದೆ ನೋಡಿ, ಪಲಾವ್ ಎಲೆ, ಬೇಲಿ ಅದೆಲ್ಲ. ಮತ್ತು ಮರದಿಂದ ಸೆಪ್ಪೆ ತೆಗೆದ್ರೆ ಅದೇ ಚಕ್ಕೆ, ದಾಲ್ಚಿನ್ನಿ. ಒಂದೇ ಮರದಲ್ಲಿ 2 ಸ್ಪೈಸಸ್ ತೆಗಿತಾರೆ. ಆ ಎಲೆನೆಲ್ಲ ಪ್ಲಕ್ ಮಾಡ್ಬಿಟ್ಟು ಒಂದು ರೂಮ್ ಒಳಗಡೆ ಕಾಟನ್ ಬ್ಯಾಗ್ ಅಥವಾ ಕಾಟನ್ ಬಟ್ಟೆಲಿ ಇಟ್ಬಿಟ್ಟು ಒಣಗಿಸ್ತಾರೆ. ಬಿಸಿಲಲ್ಲಿ ಒಣಗಿಸಿದ್ರೆ ಫ್ಲೇವರ್ ಇರೋದಿಲ್ಲ, ಅದಕ್ಕೆ ಕಾಟನ್ ಬ್ಯಾಗಲ್ಲಿ ಇಟ್ಬಿಟ್ಟು ಒಣಗಿಸೋದು. ಆದರೆ ನಿಮಗೆ ಕಂಡುಹಿಡಿಬೋದು, ಕಾಟನ್ ಬ್ಯಾಗಲ್ಲಿ ಒಣಗಿಸಿದಂಥ ಎಲೆ ಗ್ರೀನ್ ಆಗಿರುತ್ತೆ, ಬಿಸಿಲಲ್ಲಿ ಒಣಗಿಸಿದಂಥ ಎಲೆ ಬ್ರೌನ್ ಆಗಿರುತ್ತೆ. ಗ್ರೀನ್ ಇದ್ದರೆ ಫ್ಲೇವರ್ ಜಾಸ್ತಿ ಇರುತ್ತೆ, ಬ್ರೌನ್ ಇದ್ದರೆ ಫ್ಲೇವರ್ ಕಮ್ಮಿ ಇರುತ್ತೆ. ಮತ್ತು ಮರದಿಂದ ದಾಲ್ಚಿನ್ನಿನ ತೆಗಿತಾರೆ. ದಾಲ್ಚಿನ್ನಿಯಲ್ಲಿ 2 ಕ್ವಾಲಿಟಿ ತೆಗಿತಾರೆ, ಇನ್ನರ್ ಬಾರ್ಕ್ ಮತ್ತು ಔಟರ್ ಬಾರ್ಕ್ ಅಂತ. ಇನ್ನರ್ ಬಾರ್ಕ್ ಅಂತ ಹೇಳಿದರೆ ಒಳಗಡೆ ಇರುವಂಥ ಸಿಪ್ಪೆ, ಅದನ್ನೆಲ್ಲ ಮಿಷಿನಲ್ಲಿ ತೆಗೆದಿರ್ತಾರೆ. ಮಿಷಿನಲ್ಲಿ ತೆಗೆಯೋದ್ರಿಂದ ರೋಲ್ ಆಗಿ ಬಂದಿರುತ್ತೆ, ಅದು ಫಸ್ಟ್ ಕ್ವಾಲಿಟಿ ದಾಲ್ಚಿನ್ನಿ. ಯಾಕೆಂತ ಹೇಳಿದರೆ ಅದರಲ್ಲಿ ಮೆಡಿಷನ್ ಜಾಸ್ತಿ ಇರುತ್ತೆ, ಸ್ವೀಟ್ ಫ್ಲೇವರ್ ಜಾಸ್ತಿ ಕೊಡುತ್ತೆ, ಅದಕ್ಕೆ ರೋಲ್ ಆಗಿರುವಂಥ ದಾಲ್ಚಿನ್ನಿಗೆ ಬೆಲೆ ಜಾಸ್ತಿ ಇರುತ್ತೆ. ಇನ್ನೊಂದು ದಾಲ್ಚಿನ್ನಿನ ನೋಡಲಿಕ್ಕೆ ಮರದ ಕಲರೇ ಇರುತ್ತೆ. ಅದು ಯಾಕೆ ಸೆಕೆಂಡ್ ಕ್ವಾಲಿಟಿ ಅಂತ ಹೇಳಿದರೆ, ಈ ಮಳೆಗಾಲದಲ್ಲಿ ಮಳೆ ಬಿದ್ದು ಫಂಗಸ್ ಇರೋದಿರುತ್ತೆ. ಫಂಗಸ್ ಇರೋದ್ರಿಂದ ಮೆಡಿಷನ್ ಏನೇ ಇರೋದಿಲ್ಲ, ಎಲ್ಲ ಹೊರಟೋಗಿರುತ್ತೆ. ಇನ್ನೊಂದು ಸೈಡಲ್ಲಿ ಮಾತ್ರ ಒಂದು ಬ್ರೌನ್ ಆಗಿರುತ್ತೆ ನೋಡಿ, ಅದ್ರಲ್ಲಿ ಮಾತ್ರ ಸ್ವಲ್ಪ ಸ್ವೀಟ್ ಫ್ಲೇವರ್ ಸಿಗ್ತದೆ. ಆ ಸೆಕೆಂಡ್ ಕ್ವಾಲಿಟಿಯಲ್ಲಿ ಮೆಡಿಷನ್ ಅಷ್ಟು ಇರೋದಿಲ್ಲ, ಅದಕ್ಕೆ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡ್ಬೋದು. ಮರದ ಹೆಸರು ಬಂದುಬಿಟ್ಟು ಸಿನಮನ್ ಟ್ರೀ ಅಂತ ಕರೀತಾರೆ. ಲೈಫ್ ಟೈಮ್ ಬಂದುಬಿಟ್ಟು 70 ವರ್ಷ ಇರುತ್ತೆ. ಇಲ್ಲಿ ದೊಡ್ಡ ದೊಡ್ಡ ಎಲೆ ಇದೆ ನೋಡಿ, ಇದು ಅಂಜೂರದು. ಪ್ರಪಂಚದಲ್ಲಿ 800 ವೆರೈಟಿ ಇದೆ, ಇದೊಂದು ವೆರೈಟಿ. ಇದಕ್ಕೆ ಇಂಗ್ಲೀಷಲ್ಲಿ ನಾವು ಎಲಿಫೆಂಟ್ ಇಯರ್ ಪಿಕ್ಸ್ ಅಂತ ಕರಿತೀವಿ. ಯಾಕೆಂತ ಹೇಳಿದರೆ ಎಲೆ ನೋಡಲಿಕ್ಕೆ ಆನೆದು ಕಿವಿ ಥರ ಇರುತ್ತೆ. ಹಣ್ಣೆಲ್ಲ ಬಂದರೆ ಬ್ರಾಂಚಸಲ್ಲಿ ಬರೋದಿಲ್ಲ, ಎಲ್ಲ ಈ ಟ್ರಂಕಲ್ಲಿ ಇರುತ್ತೆ. ಈಗ ಹಲಸಿನಕಾಯಿ ಎಲ್ಲ ಬರುತ್ತೆ ನೋಡಿ, ಆ ಥರ ಸೈಡಲ್ಲೇ ಬಂದಿರುತ್ತೆ. ಬಂದಂಥ ಹಣ್ಣನ್ನೆಲ್ಲ ಪ್ಲಕ್ ಮಾಡ್ಬಿಟ್ಟು ಒಂದು 15ರಿಂದ 20 ದಿನ ಒಣಗಿಸ್ತಾರೆ. ಒಣಗಿಸಿದಂಥ ಹಣ್ಣನ್ನೆಲ್ಲ ಮಿಷಿನಿಗೆ ಹಾಕ್ಬಿಟ್ಟು ಕಂಪ್ರೆಸ್ ಮಾಡ್ತಾರೆ. ಒಂದು ಹಣ್ಣಿದ್ರೆ ಒಂದು ಕಾಯಿನ್ ಆಗ್ತದೆ, ಅದನ್ನ ಮಾಲೆ ಮಾಡಿಬಿಟ್ಟು ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ. ಮರದ ಲೈಫ್ ಟೈಮ್ ಬಂದುಬಿಟ್ಟು 50 ಇಯರ್ಸ್ ಇರುತ್ತೆ. ವರ್ಷದಲ್ಲಿ ಒಂದು ಮರ 30ರಿಂದ 40 kg ಗಂಟ ಪ್ರೊಡಕ್ಷನ್ನ ಕೊಡುತ್ತೆ. ಇದರ ಸೀಸನ್ ಬಂದುಬಿಟ್ಟು ಡಿಸೆಂಬರಿಂದ ಸ್ಟಾರ್ಟ್ ಆಗ್ತದೆ, ಮೇಯಲ್ಲಿ ಹಾರ್ವೆಸ್ಟಿಂಗ್ ಟೈಮ್ ಇರುತ್ತೆ. ಈ ಬಳ್ಳಿನ ಯಾವುದಾದ್ರೂ ಮರಕ್ಕೆ ಹಬ್ಬಿಸ್ಬೋದು, ಯಾಕೆಂತ ಹೇಳಿದರೆ ಸಪೋರ್ಟಿಗೆ ಒಂದು ಮರ ಇರಬೇಕು. ಈ ಬಳ್ಳಿ ಎಷ್ಟೇ ಥರ ಬೆಳೆಯುತ್ತೆ ಅಷ್ಟೇ ಪ್ರೊಡಕ್ಷನ್ ಜಾಸ್ತಿ ಕೊಡುತ್ತೆ. ಇದು ಫೆಬ್ರವರಿ ಆಗತ್ತಿಗೆ ಹಾರ್ವೆಸ್ಟಿಂಗ್ ಮಾಡ್ತಾರೆ. ಅವಾಗ ಗ್ರೀನಲ್ಲಿದ್ದಾಗ ಪ್ಲಕ್ ಮಾಡ್ಬಿಟ್ಟು ಉಪ್ಪಿನಕಾಯಿ ಮಾಡ್ತಾರೆ. ಅದೇ ರೀತಿ ಗ್ರೀನಲ್ಲಿದ್ದಾಗನೇ ಪ್ಲಕ್ ಮಾಡ್ಬಿಟ್ಟು ಒಂದು 20 ದಿನ ಒಣಗಿಸ್ತಾರೆ. ಒಣಗಿಸಿದಾಗ ಅದು ಬ್ಲ್ಯಾಕ್ ಆಗಿ ಬಂದಿರುತ್ತೆ, ಅದು ಬ್ಲ್ಯಾಕ್ ಪೆಪ್ಪರ್. ಮತ್ತು ಒಂದೊಂದೇ ಬಳ್ಳಿಯಲ್ಲಿ ಬಿಟ್ಬಿಡ್ತಾರೆ ಮಾರ್ಚ್ ಅಥವಾ ಏಪ್ರಿಲ್ ಗಂಟ, ಯಾಕೆಂತ ಹೇಳಿದರೆ ಹಣ್ಣಾಗಲಿ ಅಂತೇಳಿ. ಇವಾಗ ಗ್ರೀನಲ್ಲಿದೆ, ಹಣ್ಣಾದ್ಮೇಲೆ ರೆಡ್ ಆಗಿರುತ್ತೆ. ರೆಡ್ ಆದಮೇಲೆ ಪ್ಲಕ್ ಮಾಡ್ಬಿಟ್ಟು ನೀರಿಗೆ ಹಾಕಿಡ್ತಾರೆ. ನೀರಲ್ಲಿ ಒಂದು 2 ದಿನ 3 ದಿನ ಇಟ್ಬಿಟ್ಟು ಅದರ ಸಿಪ್ಪನ್ನೆಲ್ಲ ತೆಗಿತಾರೆ. ತೆಗೆದಾಗ ಒಳಗಡೆ ಒಂದು ಬೀಜ ಸಿಗ್ತದೆ, ಅದು ವೈಟ್ ಪೆಪ್ಪರ್. ಪ್ರೊಡಕ್ಷನ್ ಸೇಮ್ ಇರುತ್ತೆ, ಪ್ರೊಸೆಸಿಂಗ್ ಬೇರೆ ಬೇರೆ ರೀತಿ ಇರುತ್ತೆ. ಗ್ರೀನ್ ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್, ವೈಟ್ ಪೆಪ್ಪರ್, 3 ಪೆಪ್ಪರು ಒಂದೇ ಬಳ್ಳಿಯಲ್ಲಿ ತೆಗೆಯೋದು. ಅದರ ವೈಟ್ ಪೆಪ್ಪರಿಂಗೇ ಬೆಳೆ ಜಾಸ್ತಿ, ಯಾಕೆಂದರೆ ಹೇಳಿದರೆ ಸಿಪ್ಪೆ ತೆಗೆದಿರ್ತಾರೆ ನೋಡಿ, ಅವಾಗ ಫ್ಲೇವರ್ ಜಾಸ್ತಿ ಆಗಿರುತ್ತೆ, ಅದಕ್ಕೆ ಕಾಸ್ಟ್ಲಿ. ಆದರೆ ವೈಟ್ ಪೆಪ್ಪರಲ್ಲಿ ಮೆಡಿಷನ್ ಏನಿರೋದಿಲ್ಲ, ಮೆಡಿಷನ್ ಎಲ್ಲ ಸಿಪ್ಪೆ ಜೊತೆಗೆ ಹೋಗಿರುತ್ತೆ. ಮೆಡಿಷನ್ ಫ್ಲೇವರ್ ಬೇಕಂದರೆ ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡಬೇಕು, ಫ್ಲೇವರ್ ಜಾಸ್ತಿ ಬೇಕಂದರೆ ಮಾತ್ರ ವೈಟ್ ಪೆಪ್ಪರ್ನ ಯೂಸ್ ಮಾಡ್ಬೋದು. ಎಲೆ ನೋಡಿ, ನೋಡಲಿಕ್ಕೆ ವಿಳ್ಳೆದೆಲೆ ಥರ ಅನಿಸುತ್ತೆ, ಇದರ ಎಲೆ ಸ್ವಲ್ಪ ತಿಕ್ಕಾಗಿರುತ್ತೆ, ವಿಳ್ಳೆದೆಲೆ ಸಾಫ್ಟ್ ಆಗಿರುತ್ತೆ, ಅಷ್ಟೇ ಡಿಫ್ರೆನ್ಸ್. ಇಲ್ಲಿ ದೊಡ್ಡ ಮರ ಇದೆ ನೋಡಿ, ಇದು ಲವಂಗದ ಮರ. ಲವಂಗದಲ್ಲಿದ್ದರೆ ಫ್ಲವರಿಂಗ್ ಬಡ್ಸ್, ಮೊಗ್ಗು, ಅದು ನೋಡಲಿಕ್ಕೆ ರೆಡ್ ಆಗಿರುತ್ತೆ. ಇದರ ಹೂವಿನ ಮೇಲೆ ಡಬಲ್ ಥರ ಕ್ಯಾಪ್ ಇರುತ್ತೆ. ಅವಾಗ ಹೂವನ್ನ ಪ್ಲಕ್ ಮಾಡಿ ಒಂದು 3 to 4 ಡೇಸ್ ಗಂಟ ಬಿಸಿಲಲ್ಲಿ ಒಣಗಿಸ್ತಾರೆ. ಒಣಗಿಸಿದಂಥ ಹೂವು ರೆಡ್ ಆಗಿರುವಂಥ ಹೂವು ಇದೆ ನೋಡಿ, ಅದು ಮರೂನ್ ಕಲರ್ಗೆ ಬಂದಿರುತ್ತೆ. ಅದಕ್ಕೆ ನಾವು ಫಸ್ಟ್ ಕ್ವಾಲಿಟಿ ಅಂತ ಕರಿತೀವಿ. ಅದರ ಗಂಟಿದೆ ನೋಡಿ, ಅದು ನೀವು ಫ್ರೆಶ್ ಆಗಿ ಹಿಡಿದ್ರೆ ಅದರಲ್ಲಿ ಎಣ್ಣೆ ಬರುತ್ತೆ, ಅದು ನಿಮಗೆ ಫಸ್ಟ್ ಕ್ವಾಲಿಟಿ. ಯಾಕೆಂತ ಹೇಳಿದರೆ ಅದರಲ್ಲಿ ಎಣ್ಣೆನ ತೆಗೆಯೋದಿಲ್ಲ, ಅದಕ್ಕೆ ಸಾಫ್ಟ್ ಆಗಿರುತ್ತೆ. ಮಾರ್ಕೆಟಲ್ಲಿ ಎಣ್ಣೆ ತೆಗಿಲಿಕ್ಕೆ ಎಲ್ಲ ಲವಂಗನ ನೀರಿಗೆ ಹಾಕ್ಬಿಟ್ಟು ಚಂದ ಕೊದಿಸ್ತಾರೆ. ಕೊದಿಸ್ಬೇಕಾದ್ರೆ ಅದರಲ್ಲಿರುವಂಥ ಎಣ್ಣೆ ಇದೆ ನೋಡಿ, ಅದೆಲ್ಲ ಲವಂಗನ ಬಿಟ್ಬಿಟ್ಟು ನೀರಿಗೆಲ್ಲ ಮೇಲ್ಗಡೆ ಬರುತ್ತೆ. ಆ ಎಣ್ಣೆನೆಲ್ಲ ಮಿಷಿನಲ್ಲಿ ಕಲೆಕ್ಟ್ ಮಾಡಿ ತೆಗಿತಾರೆ, ಅದೇ ಕ್ಲೋ ಆಯಿಲ್. ಆಯಿಲ್ನ ಮಾರ್ಕೆಟ್ ಅವರು ಪೇಸ್ಟ್ ಮಾಡಲಿಕ್ಕೆ ಬಳಸ್ತಾರೆ, ಇಲ್ಲಾಂದರೆ ಡೆಂಟಲ್ ಹಾಸ್ಪಿಟಲ್ ಅವರು ಟೀತ್ ಪೈನ್ ಅಲ್ಲೂ ನೋವಿಗೋಸ್ಕರ ಬಳಸ್ತಾರೆ. ಆ ರೀತಿ ಎಣ್ಣೆನೆಲ್ಲ ತೆಗೆದಾದ್ಮೇಲೆ ನಿಮಗೆ 3 ಕ್ವಾಲಿಟಿ ಲವಂಗ ಸಿಗ್ತದೆ, ಅದು ಸೆಕೆಂಡ್, ಥರ್ಡ್ ಮತ್ತು ಫೋರ್ತ್ ಕ್ವಾಲಿಟಿ. ಸೆಕೆಂಡ್ ಕ್ವಾಲಿಟಿ ನೋಡಲಿಕ್ಕೆ ಡಾರ್ಕ್ ಬ್ರೌನಲ್ಲಿ ಇರುತ್ತೆ, ಅದರಲ್ಲಿ ಒಂದ್ಸತಿ ಎಣ್ಣೆನ ತೆಗೆದಿರ್ತಾರೆ, ಅದು ಪ್ರೆಸ್ ಮಾಡಿದಾಗ ಗಟ್ಟಿ ಇರುತ್ತೆ, ಅದರಲ್ಲಿ ಸ್ವಲ್ಪ ಎಣ್ಣೆ ಬರುತ್ತೆ. ಥರ್ಡ್ ಕ್ವಾಲಿಟಿ ನೋಡಲಿಕ್ಕೆ ಬ್ಲ್ಯಾಕ್ ಆಗಿರುತ್ತೆ, ಅದರಲ್ಲಿ 2 ಸತಿ ಎಣ್ಣೆನ ತೆಗೆದಿರ್ತಾರೆ, ಅದು ಪ್ರೆಸ್ ಮಾಡಿದಾಗ ಎಣ್ಣೆ ಬರಲ್ಲ, ಮುಗ್ಗು ಇರುತ್ತೆ. ಫೋರ್ತ್ ಕ್ವಾಲಿಟಿ ಅಷ್ಟೇ ಬ್ಲ್ಯಾಕ್ ಆಗಿರುತ್ತೆ, ಅದರಲ್ಲಿ 3 ಸತಿ ಎಣ್ಣೆನ ತೆಗೆದಿರ್ತಾರೆ, ಅದು ಪ್ರೆಸ್ ಮಾಡಿದಾಗ ಎಣ್ಣೆನೂ ಇರಲ್ಲ, ಮುಗ್ಗುನೂ ಇರಲ್ಲ, ಬರೀ ಕಡ್ಡಿ ಇರುತ್ತೆ. ಅದು ಥರ್ಡ್ ಮತ್ತು ಫೋರ್ತ್ ಕ್ವಾಲಿಟಿ. 2 ಲವಂಗನ ಮಿಕ್ಸ್ ಮಾಡಿಬಿಟ್ಟು ಮಾರ್ಕೆಟಿಗೆ ಕಳಿಸ್ತಾರೆ. ಅಂದರೆ ಎಣ್ಣೆಲ್ಲ ತೆಗೆದು ಡ್ರೈ ಆಗಿರುತ್ತೆ ನೋಡಿ, ಇದು ಲಾಸ್ಟ್ ಕ್ವಾಲಿಟಿ. ನಿಮ್ಮ ಮನೇಲಿ ನೋಡಿರ್ಬೋದು, ಒಂದು ಲವಂಗದ ಮೇಲೆ ಮುಗ್ಗಿದ್ರೆ ಇನ್ನೊಂದು ಲವಂಗದ ಮೇಲೆ ಮುಗ್ಗಿರೋದಿಲ್ಲ, ಬಿದ್ದೋಗಿರುತ್ತೆ, ಅದು ಮಿಶ್ರಣ ಮಾಡಿರುವಂಥ ಲವಂಗ. ನೀವು ಅಡಿಗೆ ಮಾಡ್ಬೇಕಾದ್ರೆ ಆ ಲವಂಗನ ಹಾಕಿದ್ರೆ ಆ ಜಾಗಕ್ಕೆ ಫಸ್ಟ್ ಕ್ವಾಲಿಟಿ ಲವಂಗ ಇದ್ದರೆ 2 ಇಲ್ಲಾಂದರೆ 3 ಹಾಕಿದ್ರೆ ಸಾಕು, ಅದಕ್ಕೆ ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಫಸ್ಟ್ ಕ್ವಾಲಿಟಿ ಲವಂಗಕ್ಕೆ ತುಂಬ ಕಾಸ್ಟ್ಲಿ, ಬೆಲೆ ಜಾಸ್ತಿ ಇರುತ್ತೆ.